ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಸೊ ಬಹಳಷ್ಟು ಜನ ಹೋದ ವರ್ಷ ನೀವು ನಿಮ್ಮೊಂದು ಅಪ್ಲಿಕೇಶನ್ ನಂಬರ್ ಅಥವಾ ಪ್ರಿಂಟ್ಔಟ್ ಅನ್ನು ಸಬ್ಮಿಟ್ ಮಾಡಿದ್ದಿಲ್ಲ ಅಂಥವರಿಗೆ ಸ್ವಲ್ಪ ಡಿಲೇ ಆಗಿತ್ತು ಅವೇಟೆಡ್ ಅಂತ. ಸೊ ಪ್ಲೀಸ್ ಎಲ್ಲ ಕೂಡ ಈ ವರ್ಷದವರು ಅಪ್ಲೈ ಮಾಡಿದವರು ಎಲ್ಲ ಕೂಡ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡ್ಕೊಳ್ಳಿ. ಸೊ ವಿತ್ ಯುವರ್ ಪೇರೆಂಟ್ ಆಧಾರ್ ಕಾರ್ಡ್ ಒಬ್ಬರದು, ಫಾದರ್ ಆರ್ ಮದರ್, ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಮತ್ತು ನೀವು ಅದು ಬರ್ತ್ ಸರ್ಟಿಫಿಕೇಟ್ ಇದ್ದರೆ ಅದು ಕೂಡ ನಡೀತದೆ, ಮತ್ತು ನಿಮ್ಮ ಆಧಾರ್ ಕಾರ್ಡು ರೈಟ್, ಮತ್ತು ಎಲ್ಲ ಮಾಸ್ ಕಾರ್ಡು ಮತ್ತು ಅಪ್ಲಿಕೇಶನ್ ಫಾರ್ಮ್. ಓಕೆ, ಇವೆಲ್ಲ ಕೂಡ ಸಬ್ಮಿಟ್ ಮಾಡ್ಕೊಳ್ಳಿ, ಮತ್ತು ಬ್ಯಾಂಕ್ ಪಾಸ್ಬುಕ್ ಕೂಡ. ಸೊ ಅದ್ರ ಜೊತೆಗೆ ಕೆಲವು ಡೌಟ್ಸ್ ಕೇಳಿದ್ದೀರಾ, ಏನಂದರೆ USA ನಂಬರ್ ಬಂದಿಲ್ಲ ಏನು ಮಾಡಬೇಕಂತ. ಸೊ ಅದನ್ನು ಸ್ವಲ್ಪ ವೇಟ್ ಮಾಡಿ. ನಿಮ್ಮ ಲಾಸ್ಟ್ ಡೇಟ್ ಇನ್ನೂ ಕೂಡ ಟೈಮ್ ಇತ್ತಪ್ಪ ಅಂದರೆ ಸೊ ನೀವು ಕಾಲೇಜಿಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮೇಡಮ್ ಹಿಂಗೆ ಬಂದಿಲ್ಲ ಏನು ಮಾಡಬೇಕಂತ ಕೇಳಿ. ಸೆಕೆಂಡ್ಲಿ, ಕೆಲವರು ಸಬ್ಮಿಟ್ ಆಗಿಲ್ಲ, ನಾಟ್ ಎಲಿಜಿಬಲ್ ಆ್ಯಸ್ ಎ ಮ್ಯಾನೇಜ್ಮೆಂಟ್ ಸೀಟ್ ಅಂತ ನಿಮಗೆ ತೋರಿಸ್ತಾ ಇದೆ. ನಿಮ್ಮದು ಮ್ಯಾನೇಜ್ಮೆಂಟ್ ಇದೆಯೋ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂತಂದರೆ ಸೊ ಅದನ್ನು ನೀವು ಕಾಲೇಜ್ ಕಾಂಟ್ಯಾಕ್ಟ್ ಮಾಡಿ, ಅವರು SS ಪೋರ್ಟಲ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಸೊಲ್ಯೂಷನ್ ಮಾಡ್ತಾರೆ. ಓಕೆ, ಸೊ ಡಿಸಿಪ್ಲಿನಲ್ಲಿ ಬ್ರಾಂಚಸ್ NA ತೋರಿಸ್ತಾ ಇದೆ. ಇಂಥವ್ರು ಕೂಡ ಸೇಮ್ ಪ್ರೊಸೆಸ್. ನಿಮ್ಮ ಕಾಲೇಜಲ್ಲಿರುವಂಥ SSC ಪೋರ್ಟಲ್ ಅಥವಾ ಯಾರು ಹೆಡ್ ಮಾಡ್ತಾರೆ ಅವ್ರಿಗೆ ಇದೊಂದು ಕಂಪ್ಲೇಂಟ್ ರೇಸ್ ಮಾಡಿ, ಅವರು SS ಪೋರ್ಟಲ್ ಅವ್ರಿಗೆ ಅದನ್ನು ಸೆಂಡ್ ಮಾಡ್ತಾರೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರನ್ನು. ಸ್ಟೆಪ್ 5 ಎರರ್ ಆಗ್ತಾ ಇದೆ, ರಿಫ್ರೆಶ್ ಮಾಡಿ ಬೇರೆ ಒಂದು ಕ್ರೋಮ್ ಬ್ರೌಸರ್ ಅಥವಾ ಫೈರ್ ಫಾಕ್ಸು ಅಥವಾ ಲ್ಯಾಪ್ಟಾಪಲ್ಲಿ ಅಥವಾ ಮೊಬೈಲ್ ಡೆಸ್ಕ್ಟಾಪ್ ಸೈಟಲ್ಲಿ ಕೂಡ ಟ್ರೈ ಮಾಡಿ, ಇದು ಸಾಲ್ವ್ ಆಗುತ್ತೆ. ಮತ್ತು ಯಾರಿಗೆ ಎಕ್ಸ್ಟೆಂಡ್ ಆಗಬೇಕಲ್ವಾ, ಸೊ ಪ್ಲೀಸ್ ನೀವು ಏನು ಮಾಡಿ, ನಿಮ್ಮ ಕಾಲೇಜ್ ಮುಖಾಂತರ ಲೆಟರ್ ಹೆಡ್ ಒಂದು ನಿಮ್ಮ ಪ್ರಿನ್ಸಿಪಲ್ ಇರ್ತಾರೆ ಅಥವಾ ಡೀನ್ ಇರ್ತಾರೆ, ಅವ್ರ ಕಡೆ ಲೆಟರ್ ಮಾಡಿಕೊಂಡು ನೀವು SS ಪೋರ್ಟಲ್ ಬೆಂಗಳೂರಿಗೆ ಸೆಂಡ್ ಮಾಡಿ. ಅವರು ಒಂದು ವಾರ 2 ವಾರ 3 ವಾರ ಒಳಗಡೆ ನಿಮಗೆ ಎಕ್ಸ್ಟೆಂಡ್ ಮಾಡ್ತಾರೆ. ಸೊ ಕೆಲವೊಬ್ಬರಿಗೆ ಓಕೆ, ನೀವು ಫಸ್ಟ್ ಇನ್ MBBS ಮೆಡಿಕಲ್ ಅಂತಲೇ ಹಾಕಿ. ನೆಕ್ಸ್ಟ್ ಸ್ಕಾಲರ್ಶಿಪ್ ಅದೇ ಭಾಳ ಜನಕ್ಕೆ ಲಾಸ್ಟ್ ಎಕ್ಸ್ಟೆಂಡ್ ಆಗಬೇಕಿತ್ತು. ಸೊ ಅದು ಮಾಡ್ತಾರಂದರೆ ನೀವೇ ಅದಕ್ಕೆ ಫೈಟ್ ಮಾಡಬೇಕು. ಕೆಲವರು ಓಲ್ಡ್ ಇನ್ಕಮ್ ಸರ್ಟಿಫಿಕೇಟ್ ಹಾಕಿದವರು, ಸೊ ನೀವು ತಾಲೂಕು ಆಫೀಸಿಗೆ ಹೋಗಿ ಅದನ್ನು ರೆಕ್ಟಿಫೈ ಮಾಡ್ಕೊಳ್ಳಿ. ಇನ್ ಕೇಸ್ ನಿಮ್ಮದು ಬೇರೆ ಏನಾದರೂ ಡೌಟ್ಸ್ ಇದ್ದರೂ ಕೂಡ ತಾಲೂಕು ಆಫೀಸಿಗೆ ಭೇಟಿ ನೀಡಿ, ಅವ್ರು ಏನಾದರೂ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ PG ವಿದ್ಯಾರ್ಥಿಗಳಿಗೆ ಅಥವಾ ಯಾರಿಗೆ ಹೋದ ವರ್ಷ ಅಮೌಂಟ್ ಬಂದಿಲ್ಲ ಅವ್ರಿಗೂ ಕೂಡ ಬರುತ್ತೆ. ಸೊ ನಿನ್ನೆ ಭಾಳಷ್ಟು ವಿದ್ಯಾರ್ಥಿಗಳ ಅಮೌಂಟ್ ಬಂದಿದೆ, ನನಗೆ ಖುಷಿ ಆಯಿತು. ಸೊ ನಿಮಗೂ ಕೂಡ ಬರುತ್ತೆ. ಓಕೆ, ಭಾಳ ಜನ ಲಾಸ್ಟ್ ಬಗ್ಗೆ ಕೇಳ್ತಾ ಇದ್ದರು, ಅದ್ರ ಬಗ್ಗೆ ಅಪ್ಡೇಟ್ ಇದೆ. ಸೊ ಮತ್ತೆಲ್ಲರೂ ಕೂಡ ಆದಷ್ಟು ಬೇಗನೆ ಅಪ್ಲೈ ಮಾಡ್ಕೊಳ್ಳಿ, ಮತ್ತು ವಿತ್ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇನ್ ಕೇಸ್ ನಿಮಗೆ ಲಾಸ್ಟ್ ಡೇಟ್ ಭಾಳ ಸಮೀಪಿತ್ತಪ್ಪ ಅಂದರೆ ಸುಮ್ಮನೆ ನೀವು ಅಪ್ಲೈ ಮಾಡ್ಕೊಂಬಿಡಿ. ಅದು ರಾಂಗ್ ಡೀಟೇಲ್ಸ್ ಇದ್ದರೂ ಕೂಡ, ಯಾಕಂದರೆ ಸಬ್ಮಿಷನ್ ಆಗೋದೇ ಮುಖ್ಯ ಆಗುತ್ತೆ ಈ ಟೈಮಲ್ಲಿ. ಓಕೆ, ಯಾಕಂದರೆ ಈಗಿನ ಸರ್ಕಾರ ಇವಾಗ ಎಲೆಕ್ಷನ್ ಬರ್ತಾ ಇದೆ, ಎಲ್ಲ ಕೂಡ ಕ್ಲೋಸಪ್ ಮಾಡ್ತಾರೆ. ಎಕ್ಸ್ಟೆಂಡ್ ಮಾಡೋ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೆ ನೀವು ಸ್ವಲ್ಪ ಫೈಟ್ ಮಾಡಬೇಕಷ್ಟೇ. ಓಕೆ, ಸೊ ಇನ್ನು ಈ ಥರ ಡೌಟ್ಸ್ಗಳಿಗೆ ತಪ್ಪದೆ ಕಮೆಂಟಲ್ಲಿ ಹಾಕಿ. ನಮ್ಮ ಟೆಲಿಗ್ರಾಮ್ ಗ್ರೂಪು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಪ್ಲೀಸ್ ಜಾಯ್ನ್ ಆಗಿ. ಏನೇ ಸಂದೇಹಗಳಿದ್ದರೆ ತಪ್ಪದೆ, ಇಟ್ ಮೈಟ್ ಬಿ ಇನ್ ಯುವರ್ ಒಂದು ಬರೀ ಸ್ಕಾಲರ್ಶಿಪ್ ಬಗ್ಗೆ ಅಂತಲ್ಲ, ಬೇರೆ ಏನೇನು ಡೌಟ್ಸ್ ಕೂಡ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ವಿಡಿಯೋ ಲೈಕ್ ಮಾಡಿ, ಫ್ರೆಂಡ್ಸ್ಗಳು ಶೇರ್ ಮಾಡಿ.